ಪ್ರಿಯ ವಿದ್ಯಾರ್ಥಿಗಳೇ, 7ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಲ್ಲರಿ ಪಠ್ಯಪುಸ್ತಕದ ಮೊದಲ ಪದ್ಯ ಆಗಿರುವಂತಹ ಪಢನಾ ಹೈ ಜಿ ಪಢನಾ ಹೈ ಈ ಪದ್ಯದ ಅಭ್ಯಾಸ ಪ್ರಶ್ನೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು. ಸೊ ಈ ಅಭ್ಯಾಸ ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರಗಳು ಆಗತ್ತೆ ಅನ್ನೋದನ್ನು ಕುರಿತು ಈ ವಿಡಿಯೋ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ನೋಡಿ, ಮುಖ್ಯ ಪ್ರಶ್ನೆ ಈ ರೀತಿ ಇದೆ. ಅಧ್ಯಾಪಕ ಸಾಥ್ ಬಾತ್ಚೀತ್ ಅಂದರೆ ಶಿಕ್ಷಕರೊಡನೆ ಮಾತುಕತೆ ಆಡುತ್ತಾ ಚರ್ಚೆ ಮಾಡುತ್ತಾ ಉತ್ತರವನ್ನು ಪಡೆದುಕೊಳ್ಳಿ ಅನ್ನುವ ಸೂಚನೆ ಇದೆ. ಸೊ ಮೊದಲ ಪ್ರಶ್ನೆ ಏನಿದೆ ನೋಡಿ, ಮೊದಲನೇ ಪ್ರಶ್ನೆ, ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಹಮೇ ಕ್ಯಾ ಕರ್ನಾ ಚಾಹಿಯೆ ಅಂದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ನಾವು ಏನು ಮಾಡಬೇಕಾಗತ್ತೆ, ಇದು ಮೊದಲ ಪ್ರಶ್ನೆ. ಅದೇ ರೀತಿ ಎರಡನೇ ಪ್ರಶ್ನೆ ಇದೆ, ಕಿಸ್ಸೆ ಡರ್ನಾ ನಹಿ ಚಾಹಿಯೆ ಯಾವುದರಿಂದ ಹೆದರಬಾರದು ಅನ್ನೋದು ಎರಡನೇ ಪ್ರಶ್ನೆ. ಅದೇ ರೀತಿ ಮೂರನೇ ಪ್ರಶ್ನೆ ಇದೆ ನೋಡಿ, ಮೆಹನತ್ ಕರ್ನೆ ವಾಲೋಂ ಕಿ ಕೌನ್ ಮದತ್ ಕರ್ತೆ ಹೈ ಶ್ರಮ ಪಡುವವರಿಗೆ ಯಾರು ಸಹಾಯ ಮಾಡುತ್ತಾರೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ಇದೆ, ಇನಾಮ್ ಕಿನ್ಸೆ ಲೇನಾ ಹೈ ಬಹುಮಾನ ಯಾರಿಂದ ಪಡೆಯಬೇಕು. ಐದನೇ ಪ್ರಶ್ನೆ ಇದೆ ನೋಡಿ, ಪ್ರಸ್ತುತ ಕವಿತಾಕ್ಕೆ ಕವಿ ಕಾ ನಾಮ್ ಕ್ಯಾ ಹೈ ಪಢನಾ ಹೈ ಜಿ ಪಢನಾ ಹೈ ಅನ್ನುವಂಥ ಏನು ಪದ್ಯ ಇದೆಯಲ್ಲ, ಈ ಪದ್ಯವನ್ನು ಬರೆದಂತಹ ಕವಿಯ ಹೆಸರೇನೋ ಅನ್ನೋದು ಐದನೇ ಪ್ರಶ್ನೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಈ 5 ಪ್ರಶ್ನೆಗಳಿಗೆ ಉತ್ತರ ಏನಾಗುತ್ತೆ ಅದನ್ನು ನೋಡೋಣ. ಉತ್ತರ, ಮೊದಲ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಹಮೇ ಜಮ್ಕರ್ ಪಢನಾ ಚಾಹಿಯೆ ಅಂದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ನಾವು ಕಷ್ಟಪಟ್ಟು ಓದಬೇಕಾಗತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಮೆಹನತ್ ಸೆ ಡರ್ನಾ ನಹಿ ಚಾಹಿಯೆ ಅಂದರೆ ಕಷ್ಟಪಡೋದು, ಪರಿಶ್ರಮ ಪಡೋದು, ಅದರಿಂದ ನಾವು ಎಂದೂ ಕೂಡ ಹೆದರಬಾರದು. ಅದೇ ರೀತಿ ಮೂರನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಮೆಹನತ್ ಕರ್ನೆ ವಾಲೋಂ ಕಿ ಭಗವಾನ್ ಮದತ್ ಕರ್ತೆ ಹೈ ಯಾರು ಶ್ರಮ ಪಡುತ್ತಾರೆಯೋ, ಯಾರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆಯೋ ಅವರಿಗೆ ದೇವರು ಸಹಾಯ ಮಾಡುತ್ತಾರೆ ಅಂಥೇಳಿ. ಅದೇ ರೀತಿ ನಾಲ್ಕನೇ ಉತ್ತರ ಇದೆ ನೋಡಿ, ಇನಾಮ್ ಪಾಪಾ ಮಮ್ಮಿ ಸೆ ಲೇನಾ ಹೈ ಬಹುಮಾನ ತಂದೆ ತಾಯಿಯಿಂದ ತಗೊಳ್ಬೇಕಾಗಿದೆ, ಪಡೆಯಬೇಕಾಗಿದೆ ಅನ್ನೋದು ನಾಲ್ಕನೇ ಉತ್ತರ. ಹಾಗೆಯೇ ಐದನೇ ಉತ್ತರ ಇದೆ ನೋಡಿ, ಪ್ರಸ್ತುತ ಕವಿತಾ ಕೆ ಕವಿ ಕಾ ನಾಮ್ ಹೈ ಚಂದ್ರಪಾಲ್ ಸಿಂಗ್ ಯಾದವ್ ಮಯಾಂಕ್ ಇದು ಈ ನಮ್ಮ ಐದನೇ ಪ್ರಶ್ನೆಯ ಉತ್ತರ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಮುಂದೆ ಹೋಗೋಣ. ಎರಡನೇ ಮುಖ್ಯ ಪ್ರಶ್ನೆ ಇದೆ, ಕವಿತಾ ಕಂಠಸ್ಥ ಕರೋ. ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಇಡೀ ಪಢನಾ ಹೈ ಜಿ ಪಢನಾ ಹೈ ಅನ್ನುವಂತಹ ಪದ್ಯ ಭಾಗವನ್ನು ಬಹಳ ಇಂಪಾಗಿ ಹಾಡಿದ್ದೀವಿ. ತಾವೆಲ್ಲರೂ ಕೂಡ ಅಭ್ಯಾಸ ಮಾಡಿದಿರಿ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ಅದನ್ನು ಮತ್ತೆ ನೀವು ಅಭ್ಯಾಸ ಮಾಡಿ ಇಡೀ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ, ಇದು ಇರುವಂತಹ ಸೂಚನೆ. ಇನ್ನು ಮೂರನೇ ಮುಖ್ಯ ಪ್ರಶ್ನೆಯ ಸೂಚನೆ ಏನಿದೆ ನೋಡಿ, 2-3 ವಾಕ್ಯೋಂ ಮೇ ಉತ್ತರ ಲಿಖೋ 2-3 ವಾಕ್ಯಗಳಲ್ಲಿ ಉತ್ತರ ಬರಿ, ಈ ರೀತಿಯ ಸೂಚನೆ ಇದೆ. ಸೊ ಇಲ್ಲಿ ಮೊದಲ ಪ್ರಶ್ನೆ ಏನಿದೆ ನೋಡಿ, ಮೊದಲ ಪ್ರಶ್ನೆ ಇದೆ, ಭಗವಾನ್ ಸೆ ತುಮ್ ಕ್ಯಾ ಪ್ರಾರ್ಥನಾ ಕರೋಗೆ ದೇವರಲ್ಲಿ ನೀನು ಯಾವ ರೀತಿಯ ಪ್ರಾರ್ಥನೆ ಮಾಡುವಿ ಅನ್ನೋದು ಮೊದಲ ಪ್ರಶ್ನೆ. ಹಾಗೆಯೇ ಎರಡನೇ ಪ್ರಶ್ನೆ ಇದೆ ನೋಡಿ, ಛುಟ್ಟಿ ಕೆ ದಿನ್ ತುಮ್ ಕ್ಯಾ ಕ್ಯಾ ಕರ್ತೆ ಹೋ ರಜೆಯ ದಿವಸ ನೀನು ಏನೇನು ಮಾಡುತ್ತಿ ಅನ್ನೋದು ಎರಡನೇ ಪ್ರಶ್ನೆ. ಬನ್ನಿ ಉತ್ತರ ಏನಾಗುತ್ತೆ ನೋಡೋಣ. ಮೊದಲ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಮೈ ಯಹ ಪ್ರಾರ್ಥನಾ ಕरूँगा ಹೇ ಭಗವಾನ್ मैं खूब मेहनत करूँगा आप मेरी मदद करें. ಅದೇ ರೀತಿ ಎರಡನೇ ಉತ್ತರ ಆಗುತ್ತೆ ನೋಡಿ, छुट्टी के दिन मैं पिक्चर देखता हूँ पिकनिक के लिए जाता हूँ और मस्ती करता हूँ. ಈ ರೀತಿಯ ಉತ್ತರ ಎರಡನೇ ಪ್ರಶ್ನೆಗೆ ಆಗತ್ತೆ. ಮುಂದೆ ಹೋಗೋಣ. ನಾಲ್ಕನೆಯ ಮುಖ್ಯ ಪ್ರಶ್ನೆ ಈ ರೀತಿ ಇದೆ ವಿದ್ಯಾರ್ಥಿಗಳೇ, ಗಮನಿಸಿ. ಕವಿತಾ ಪಡ್ಕರ್ ಪೂರಾ ಕರೋ ಅಂದರೆ ಇಲ್ಲಿ ಕವಿತೆಯ ಸಾಲುಗಳು, ಪದ್ಯದ ಸಾಲುಗಳು ಬಿಟ್ಟ ಸ್ಥಳದ ರೂಪದಲ್ಲಿ ಕೊಟ್ಟು ಅವುಗಳ ಅಭ್ಯಾಸ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಲಾಗಿದೆ. ಸೊ ಫಸ್ಟಿಗೆ ತಾವು ಗಮನಿಸ್ಬೋದು, ಥೋಡೆ ದಿನ್ ಕಿ ಡ್ಯಾಶ್ ಡ್ಯಾಶ್ ಪಡೆಂಗೆ ಹಮ್ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೂಚಿಸಿದೆ ನೋಡಿ. ಥೋಡೆ ದಿನ್ ಕಿ ಬಾತ್ ಔರ್ ಹೈ ಜಮ್ಕರ್ ಖೂಬ್ ಪಡೆಂಗೆ ಹಮ್. ಅದೇ ರೀತಿ ಎರಡನೇ ಪ್ರಶ್ನೆ ಇದೆ ನೋಡಿ ನಿಮಗೆ, ಫಿರ್ ಗರ್ಮಿ ಕಿ ಡ್ಯಾಶ್ ಡ್ಯಾಶ್ ಮಜೆ ಕಿ ದಿನ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ ಇಲ್ಲಿ, ಫಿರ್ ಗರ್ಮಿ ಕಿ छुट्टी ಹೋಗಿ ಹೋಂಗೆ ಮೌಜ್ ಮಜೆ ಕೆ ದಿನ್.
ಅದೇ ರೀತಿ ಮೂರನೇ ಪ್ರಶ್ನೆ ಇದೆ ನೋಡಿ, ಮೆಹನತ್ ಸೆ ಡ್ಯಾಶ್ ಡ್ಯಾಶ್ ಜಿ ಪಡ್ನಾ ಹೈ. ಇದಕ್ಕೆ ಉತ್ತರ ಆಗುತ್ತೆ ಮೆಹನತ್ ಸೆ ಕ್ಯಾ ಡರ್ನಾ ಹೈ, ಪಡ್ನಾ ಹೈ ಜಿ ಪಡ್ನಾ ಹೈ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ಇದೆ ನೋಡಿ, ಜೀವನ್ ಪಥ್ ಡ್ಯಾಶ್ ಡ್ಯಾಶ್ ಜಿ ಪಡ್ನಾ ಹೈ. ಇದಕ್ಕೆ ಉತ್ತರ ಆಗುತ್ತೆ ಜೀವನ್ ಪಥ್ ಪರ್ ಬಡ್ನಾ ಹೈ, ಪಡ್ನಾ ಹೈ ಜಿ ಪಡ್ನಾ ಹೈ. ಐದನೆಯ ಮುಖ್ಯ ಪ್ರಶ್ನೆಯ ಸೂಚನೆ ಈ ರೀತಿ ಇದೆ ನೋಡಿ, ಕನ್ನಡ ಮೇ ಭಾವಾರ್ಥ ಲಿಖೋ. ಕನ್ನಡದಲ್ಲಿ ಭಾವಾರ್ಥ ಬರಿ ಅನ್ನೋದು ಸೂಚನೆ. ಭಾವಾರ್ಥಕ್ಕಾಗಿ ಕೊಟ್ಟಿರುವಂಥ ಪ್ರಶ್ನೆ ಈ ರೀತಿ ನೋಡಿ, ಪಾಪಾ ಮಮ್ಮಿ ಸೆ ಲೇನೆ ಹೈ, ಫಿರ್ ತೋ ಹಮ್ಕೋ ಖೂಬ್ ಇನಾಮ್, ಮೆಹನತ್ ಕರ್ನೆ ವಾಲೋಂ ಕಿ ತೋ ಸದಾ ಮದತ್ ಕರ್ತೆ ಭಗವಾನ್. ಈ ಸಾಲುಗಳಲ್ಲಿ ಕವಿ ಹೇಳುತ್ತಾನೆ, ಅಪ್ಪ ಅಮ್ಮ ರವರಿಂದ ನಮಗೆ ಬಹಳಷ್ಟು ಬಹುಮಾನಗಳು ಪಡೆಯಬೇಕಾಗಿದೆ, ಕಷ್ಟಪಡುವವರನ್ನು ದೇವರು ಸದಾ ಸಹಾಯ ಮಾಡುತ್ತಾರೆ ಅನ್ನೋದು ಈ ಒಂದು ಪ್ಯಾರಾಗ್ರಾಫ್ಗೆ ಇರುವಂತಹ ಭಾವಾರ್ಥ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಮುಂದೆ ಹೋಗೋಣ. ಆರನೇ ಮುಖ್ಯ ಪ್ರಶ್ನೆಯ ಸೂಚನೆ ಈ ರೀತಿ ಇದೆ, ನಮೂನೆಗೆ ಅನುಸಾರ ತುಕ್ ವಾಲೆ ಶಬ್ದೋಂಕೋ ಲಿಖೋ. ಮಾದರಿಯಂತೆ ತುಕ್ ಅರ್ಥವನ್ನು ಕೊಡುವಂತಹ ಶಬ್ದಗಳನ್ನು ಬರಿ ಅನ್ನೋದು ಸೂಚನೆ. ಹಾಗಾದರೆ ತುಕ್ ಅಂದರೆ ಏನು? ತುಕ್ ಅಂದರೆ ಶಬ್ದದ ಕೊನೆಯಲ್ಲಿ ಒಂದೇ ರೀತಿಯ ಸೌಂಡ್ ಬರ್ತಕ್ಕಂತಹ ಶಬ್ದಗಳು, ಒಂದೇ ರೀತಿಯ ಉಚ್ಚಾರಣೆ ಬರುವಂತಹ ಶಬ್ದಗಳಿಗೆ ನಾವು ತುಕ್ ಶಬ್ದಗಳು ಅಂಥೇಳಿ ಕರಿತೀವಿ. ಸೊ ಇಲ್ಲಿ ನಿಮ್ಮ ಅನುಕೂಲಕ್ಕೆ ನಾನು 4 ಶಬ್ದಗಳನ್ನು ಬರೆದಿದ್ದೀನಿ, ತಾವು ಇದನ್ನು ಗಮನಿಸಬಹುದು. ಸೊ ಒಂದೊಂದಾಗಿ ನೋಡಿ. ಫಸ್ಟ್ ಏನಿದೆ, ಹಮ್ಕೋ ತುಮ್ಕೋ, ಥೋಡೆ ಘೋಡೆ, ತಾಲ್ ಬಾಲ್, ಮಸ್ತಿ ಬಸ್ತಿ. ಮುಂದೆ ಹೋಗೋಣ. 7ನೇ ಮುಖ್ಯ ಪ್ರಶ್ನೆಯ ಸೂಚನೆ ಈ ರೀತಿ ಇದೆ, ನಮೂನೆ ಕೆ ಅನುಸಾರ ಸಹಿ ಅರ್ಥ ವಾಲೆ ಶಬ್ದೋಂ ಕಾ ಮಿಲಾನ್ ಕರೋ. ಅಂದರೆ ಹೊಂದಿಸಿ ಬರೆಯಿರಿ, ಜೋಡಿಸಿ ಬರೆಯಿರಿ. ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ, ಮೆಹನತ್ಗೆ ಪರಿಶ್ರಮ್ ಅಂಥೇಳಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಪರಿಗಣಿಸಿ ನಾನು ಇಲ್ಲಿ ನಿಮಗೋಸ್ಕರ ಉತ್ತರವನ್ನು ಬರೆದಿದ್ದೀನಿ. ಯಾವ ಪ್ರಶ್ನೆಗೆ ಯಾವ ಉತ್ತರ ಆಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಮೆಹನತ್ಗೆ ಪರಿಶ್ರಮ್, ಇನಾಮ್ಗೆ ಪುರಸ್ಕಾರ, ಮದತ್ಗೆ ಸಹಾಯತಾ, ಇಮ್ತಿಹಾನ್ಗೆ ಪರೀಕ್ಷಾ, ಆಮೇಲೆ ಪತ್ಗೆ ಮಾರ್ಗ. ಈ ರೀತಿಯ ಉತ್ತರ ಈ ಶಬ್ದಗಳಿಗೆ ಆಗತ್ತೆ. ಸೊ ಮುಂದೆ ಹೋಗೋಣ. 8ನೇ ಮುಖ್ಯ ಪ್ರಶ್ನೆಯ ಸೂಚನೆ ಈ ರೀತಿ ಇದೆ, ಇಸ್ಮೆ 5 ಖೇಲೋಂ ಕೆ ನಾಮ್ ಛಿಪೆ ಹೈ, ಢೂಂಢ್ ಕರ್ ಲಿಖೋ. ಈ ಆಕೃತಿಯಲ್ಲಿ 5 ಆಟಗಳನ್ನು ಸೂಚಿಸುವಂತಹ ಹೆಸರುಗಳು ಅಡಗಿದವೆ, ಅವುಗಳನ್ನು ಹುಡುಕಿ ಬರೆಯಿರಿ ಅನ್ನೋದು ಸೂಚನೆ. ಸೊ ಬನ್ನಿ ಯಾವ್ಯಾವ ಇದಾವೆ ಅಂತ ಹೇಳಿ ನೋಡೋಣ. ಫಸ್ಟ್ಗೆ ಇರೋದು ಕ್ರಿಕೆಟ್ ಅಂಥೇಳಿ, ಕಬಡ್ಡಿ, ಹಾಕಿ, ಖೋ ಖೋ, ಆಮೇಲೆ ಗೇಂದ್ ಬಲ್ಲ ಅಂಥೇಳಿ. ಈ ರೀತಿಯ 5 ಆಟಗಳಿಗೆ ಸಂಬಂಧ ಇರತಕ್ಕಂಥ ಶಬ್ದಗಳು ಈ ಆಕೃತಿಯಲ್ಲಿ ಇದ್ದಾವೆ ಅಂಥೇಳಿ ಹೇಳ್ಬೋದು. ಮುಂದೆ ಹೋಗೋಣ. 9ನೇ ಮುಖ್ಯ ಪ್ರಶ್ನೆಯ ಸೂಚನೆ ಈ ರೀತಿ ಇದೆ, ನೀಚೆ 6 ಐಸೆ ಶಬ್ದ ಲಿಖೋ ಜಿನ್ಮೆ 3 ಅಕ್ಷರ ಹೋ. ಉದಾಹರಣೆ ಮೂಲಕ ಇವರು ತಿಳಿಸಿದ್ದಾರೆ, 3 ಅಕ್ಷರಗಳಿಂದ ಕೂಡಿದ ಒಟ್ಟು 6 ಶಬ್ದಗಳನ್ನು ಬರೆಯಿರಿ ಅನ್ನೋದು ಸೂಚನೆ. ಸೊ ಇಲ್ಲಿ ಬರೆದಿದ್ದೀನಿ, ತಾವು ಗಮನಿಸ್ಬೋದು. ಮೊದಲ ಶಬ್ದ ಇದೆ ಪಡನ, 2ನೇದು ಚಡನ, 3ನೇದು ಮದತ್ತು, 4ನೇದು ಡರ್ನ, 5ನೇದು ಜೀವನು, 6ನೇದು ಊಪರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಬಹಳ ಡೀಟೇಲ್ ಆಗಿ ಮೊದಲ ಪದ್ಯ ಪಡ್ನಾ ಹೈ ಜಿ ಪಡ್ನಾ ಹೈ, ಈ ಪದ್ಯದ ನೋಟ್ಸನ್ನು ತಾವು ನೋಡಿದ್ರಿ. ಇದನ್ನು ನೋಟ್ ಮಾಡಿಕೊಡ್ರಿ, ನಿಮ್ಮ ನೋಟ್ಬುಕ್ಕಲ್ಲಿ ಫೇರ್ ಮಾಡಿಕೊಡ್ರಿ ಅಂತೇಳಿ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.